ನೆಕ್ಸ್ಟ್ ಪ್ಯಾರನ ನೋಡೋಣ. ಅ ಇಯರ್ ಹ್ಯಾಸ್ ನಾಟ್ ಎಟ್ ಪಾಸ್ಡ್. ಈಗ ಆ ಉಪಗುಪ್ತ ಮತ್ತು ಆ ಒಂದು ನರ್ತಕಿ ಇಬ್ರು ಮೀಟ್ ಆಗಿ ಏನೋ ಒಂದು ವರ್ಷ ಕೂಡ ದಾಟಿರಲಿಲ್ಲ. ಇಟ್ ವಾಸ್ ಈವ್ನಿಂಗ್ ಆಫ್ ಅ ಡೇ ಇನ್ ಏಪ್ರಿಲ್. ಏಪ್ರಿಲ್ ತಿಂಗಳಿನ ಸಾಯಂಕಾಲವಾಗಿತ್ತು. ಇನ್ ಸ್ಪ್ರಿಂಗ್ ಸೀಸನ್ ಅಂದ್ರೆ ವಸಂತ ಕಾಲದ ಟೈಮ್. ದ ಬ್ರಾಂಚಸ್ ಆಫ್ ದ ವೇ ಸೈಡ್ ಟ್ರೀಸ್ ವೇರ್ ಫುಲ್ ಆಫ್ ಬ್ಲಾಸಮ್. ಅಂದ್ರೆ ಮರದ ಎರಡೂ ಬದಿಯಲ್ಲಿರುವಂತಹ ಮರದ ಬ್ರಾಂಚಸ್ ಏನಾಗಿತ್ತು, ಟೊಂಗೆಗಳಲ್ಲೆಲ್ಲ ಹೂವು ತುಂಬಿಕೊಂಡಿತ್ತು. ಫುಲ್ ಆಫ್ ಬ್ಲಾಸಮ್ಸ್, ಹೂವು ತುಂಬಿಕೊಂಡಿತ್ತು. ಗೇ ನೋಟ್ಸ್ ಆಫ್ ಎ ಫ್ಲೂಟ್ ಕೇಮ್ ಫ್ಲೋಟಿಂಗ್ ಇನ್ ದ ವಾರ್ಮ್ ಸ್ಪ್ರಿಂಗ್ ಏರ್ ಫ್ರಾಮ್ ಅಫಾರ್. ತುಂಬ ದೂರದಿಂದ ಬೆಚ್ಚಗಿನ ಒಂದು ಗಾಳಿಯಲ್ಲಿ ಯಾವ ನೋಟ್ಸ್ ಬರ್ತಾ ಇತ್ತು ಅಂದ್ರೆ ಈ ಫ್ಲೂಟಿನ ಒಂದು ಫ್ಲೋಟ್ ಆಗುವಂಥದ್ದು, ಫ್ಲೂಟಿನ ಒಂದು ನಾದ ಏನಾಗ್ತಾ ಇತ್ತು, ಬರ್ತಾ ಇತ್ತು. ಉಲ್ಲಾಸವಾಗಿ ಮೂಡಿ ಬರ್ತಾ ಇತ್ತು. ನೆಕ್ಸ್ಟ್ ಪ್ಯಾರನ ನೋಡೋಣ. ಉಪಗುಪ್ತ ಪಾಸ್ಡ್ ಥ್ರೂ ದ ಸಿಟಿ ಗೇಟ್ಸ್. ಉಪಗುಪ್ತ ಏನ್ ಮಾಡ್ತಾನೆ ಅಂತ ಅಂದ್ರೆ ಆ ಒಂದು ಮಥುರಾದ ಗೇಟ್, ಸಿಟಿ ಗೇಟ್ ಇರುತ್ತಲ್ಲ ಅದರ ಮೂಲಕ ಹಾದು ಹೋಗ್ತಾ ಇರ್ತಾನೆ. ಅಂಡ್ ಸ್ಟುಡ್ ಅಟ್ ದ ಬೇಸ್ ಆಫ್ ದ ರ್ಯಾಂಪಾರ್ಟ್. ಆವರಣದ ಒಂದು ಭಾಗ ಇರುತ್ತಲ್ಲ ಅಲ್ಲಿ ಅವನು ಏನ್ ಮಾಡಿರ್ತಾನೆ, ನಿಂತ್ಕೊಂಡಿರ್ತಾನೆ. ವಾಸ್ ದ್ಯಾಟ್ ಅ ವುಮನ್ ಲೈಯಿಂಗ್ ಅಟ್ ಹೀಸ್ ಫೀಟ್ ಇನ್ ದ ಶ್ಯಾಡೋ ಆಫ್ ದ ಮ್ಯಾಂಗೋ ಗ್ರೋವ್. ಅವಳೇ ಮಹಿಳೆನ, ಆ ಮಹಿಳೆನ ಅಲ್ಲಿ ಹೊರಗಿದ್ದವಳು ತನ್ನ ಕಾಲಿನ ಪಾದದ ಹತ್ತಿರ ಈ ಒಂದು ಮ್ಯಾಂಗೋ ಗ್ರೋವ್ ಅಂದ್ರೆ ಮ್ಯಾಂಗೋ ತೋಪಿನ ಶ್ಯಾಡೋದಲ್ಲಿ, ನೆರಳಿನಲ್ಲಿ ಮಲಗಿದ್ದವಳು ಅವಳೇನಾ ಅಂತ ಅವನು ಕ್ವಶನ್ ಮಾಡ್ತಾನೆ. ಥರ್ಡ್ ಸ್ಟ್ಯಾಂಜನ ನೋಡೋಣ. ಸ್ಟಕ್ ವಿತ್ ದ ಬ್ಲ್ಯಾಕ್ ಪೆಸ್ಟಿಲೆನ್ಸ್. ಅವಳಿಗೆ ಏನಾಗಿತ್ತು ಅಂತ ಅಂದ್ರೆ ಬ್ಲ್ಯಾಕ್ ಪೆಸ್ಟಿಲೆನ್ಸ್ ಅಂದ್ರೆ ಒಂಥರ ಸಾಂಕ್ರಾಮಿಕ ರೋಗ ಅವಳನ್ನ ಅಪ್ಲೈ ಆಗಿತ್ತು, ಅವಳಿಗೆ ಹರಡ್ಕೊಂಡಿತ್ತು. ಹರ್ ಬಾಡಿ ಸ್ಪಾಟೆಡ್ ವಿತ್ ಸೋರ್ಸ್ ಆಫ್ ಸ್ಮಾಲ್ ಪಾಕ್ಸ್. ಅವಳ ಬಾಡಿಯ ಫುಲ್ ಏನಾಗಿದೆ, ಒಂದು ಸಣ್ಣ ಸಣ್ಣದಂತಹ ಮೊಡವೆಗಳು ಆಗಿ ಅದರಿಂದ ಸೋರ್ಸ್ ಬರ್ತಾ ಇದೆ, ಕೀವು ಬರ್ತಾ ಇದ್ದಿದ್ದನ್ನ ಅವನು ಗಮನಿಸ್ತಾನೆ. ಶಿ ಹ್ಯಾಡ್ ಹರಿಡ್ಲಿ ರಿಮೂವ್ಡ್ ಫ್ರಮ್ ದ ಟೌನ್. ಅವಳು ಬೇಗನೆ ಅವಸರವಾಗಿ ಏನ್ ಮಾಡ್ತಾಳೆ, ಆ ಒಂದು ಸಿಟಿಯಿಂದ ಹೊರಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಟು ಅವಾಯ್ಡ್ ಹರ್ ಪಾಯ್ಸನಸ್ ಕಂಟೇಜಿಯನ್ ಅಂತ ಅಂದ್ರೆ ಅವಳ ವಿಷಕಾರಿ ಕಂಟೇಜಿಯನ್. ಆ ಒಂದು ಕಂಟೇಜಿಯನ್ ಅಂತ ಅಂದ್ರೆ ಇನ್ನೊಬ್ರಿಗೆ ಅದು ಹರಡುವಂಥದ್ದು. ಈಗ ಇನ್ನೊಬ್ರು ಅವರ ಕಾಂಟ್ಯಾಕ್ಟಿಗೆ ಬಂದ್ರೆ ಅವರಿಗೂ ಕೂಡ ಅದು ಹರಡುವಂತಹ ಒಂದು ಡಿಸೀಸ್ ಆಗಿತ್ತು. ಸೊ ಅದನ್ನ ಅವಾಯ್ಡ್ ಮಾಡೋ ಸಲುವಾಗಿ ಅವಳು ಏನ್ ಮಾಡ್ತಾಳೆ, ಆ ಒಂದು ಸಿಟಿಯಿಂದ ಹೊರಗೆ ಉಳಿಲಿಕ್ಕೆ ಟ್ರೈ ಮಾಡ್ತಾ ಇದ್ಲು. ದ ಅಸೆಟಿಕ್ ಸ್ಯಾಟ್ ಬೈ ಹರ್ ಸೈಡ್, ಟುಕ್ ಹರ್ ಹೆಡ್ ಆನ್ ಹೀಸ್ ನೀಸ್. ಆ ಸನ್ಯಾಸಿ ಏನ್ ಮಾಡ್ತಾನೆ, ಅವಳ ಹತ್ರದಲ್ಲಿ ಕುತ್ಕೊಳ್ತಾನೆ ಮತ್ತು ಅವಳ ತಲೆಯನ್ನ ತನ್ನ ಮೊಣಕಾಲಿನ ಹತ್ತಿರ ಇಡ್ತಾನೆ. ನೆಕ್ಸ್ಟ್ ನೋಡೋಣ. ಅಂಡ್ ಮಾಯಿಶ್ಚರ್ಡ್ ಹರ್ ಲಿಪ್ಸ್ ವಿತ್ ವಾಟರ್. ಅವಳ ಒಂದು ಲಿಪ್ಸ್ ಅನ್ನ ನೀರಿನಿಂದ ಏನ್ ಮಾಡ್ತಾನೆ, ತೇವಗೊಳಿಸ್ತಾನೆ, ಒದ್ದೆಗೊಳಿಸ್ತಾನೆ. ಅಂಡ್ ಸ್ಮೀರ್ಡ್ ಹರ್ ಬಾಡಿ ವಿತ್ ಸ್ಯಾಂಡಲ್ ಬಾಮ್. ಅವಳ ಒಂದು ಬಾಡಿಗೆ ಏನ್ ಮಾಡ್ತಾನೆ ಅವನು, ಆ ಒಂದು ಸ್ಮಾಲ್ ಪಾಕ್ಸ್ ಇತ್ತಲ್ಲ ಅಲ್ಲೆಲ್ಲ ಕೂಡ ಆ ಒಂದು ಶ್ರೀಗಂಧದ ಬಾಂಬಿಂದ ಅಪ್ಲೈನ ಮಾಡ್ತಾ ಹೋಗ್ತಾನೆ. ಹೂ ಆರ್ ಯು ಮರ್ಸಿಫುಲ್ ಒನ್ ಆಸ್ಕ್ಡ್ ದ ವುಮೆನ್. ಆ ಒಬ್ಳು ನರ್ತಕಿ ಅವನನ್ನ ಕೇಳ್ತಾಳೆ, ಯಾರ್ ನೀನು, ತುಂಬಾ ಕರುಣಾಮಯಿ ಇದ್ದೀಯಲ್ಲ, ಯಾರ್ ನೀನು ಅಂತ ಕೇಳ್ತಾಳೆ. ದ ಟೈಮ್ ಅಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು. ನಾನು ಲಾಸ್ಟ್ ಟೈಮಲ್ಲಿ ಹೇಳಿದ್ನಲ್ಲ ನಿನ್ನ ಹತ್ರ ಬರ್ತೇನೆ, ಆ ಟೈಮ್ ಒಂದು ಕರೆಕ್ಟಾದ ಟೈಮ್ ಬಂದಾಗ ನಿನ್ನ ಹತ್ರ ಬರ್ತೇನೆ ಅಂದಿದ್ನಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಐ ಆಮ್ ಹಿಯರ್. ಹಾಗಾಗಿ ಈಗ ನಾನು ಇಲ್ಲಿದ್ದೀನಿ, ನಾನೇ ಅವನು ಅಂತ ಹೇಳ್ತಾನೆ. ರಿಪ್ಲೈಡ್ ದ ಯಂಗ್ ಅಸೆಟಿಕ್. ಆ ಒಬ್ಬ ಸನ್ಯಾಸಿ ಹಾಗೆ ರಿಪ್ಲೈ ಮಾಡ್ತಾನೆ. Thank you my dear students. If you like my videos, please share and subscribe.